ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪ, ಈಗ ನೀನಾ ನಾನಾ ಅಂತ ಪೈಪೋಟಿ ಮಾಡೋ ಸಮಯ ಅಲ್ಲ. ನಮ್ ಕೆಲ್ಸ ಆಗ್ಬೇಕು ಅಂದ್ರೆ ನಾವು ಸ್ವಲ್ಪ ಬಿಟ್ಕೊಟ್ಟು ಹೋಗ್ಬೇಕು. ಈಗಾಗ್ಲೇ ಎಷ್ಟೋ ಸಾರಿ ಬಿಟ್ಕೊಟ್ಟಿದ್ದೀನಿ. ಈಗ ನನ್ ಮಗನ್ ಕಳ್ಸಲ್ಲ. ನನ್ ಮಗನ್ ಹುಷಾರ್ ಬೇರೆ ಇಲ್ಲ. ಅತ್ತೆ, ಮೈನಾ ಅವ್ರು ಹೇಳೋದ್ರಲ್ಲೂ ಒಂದ್ ನ್ಯಾಯ ಇದೆ. ಮಾವ ಹೋಗ್ಬಿಟ್ ಬರ್ಲಿ, ಕಳಿಸ್ಕೊಡಿ ಅತ್ತೆ. ತುಳಸಿ, ಏನ್ ಹೇಳ್ತಿದ್ಯಾ ನೀನು? ಅಮ್ಮ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಧ್ರುವ ಅವ್ರೆ, ಬನ್ನಿ ನೀವು. ಧ್ರುವ, ನೀನ್ ಅವಳ ಜೊತೆ ಬೈಕಲ್ಲಿ ಹೋಗೋದ್ ಬೇಡ, ಆಟೋದಲ್ಲಿ ಹೋಗಿ. ಸರ್ಸು, ಆಟೋದಲ್ಲಿ ಏನ್ ದೂರ ದೂರ ಕೂತ್ಕೊಂಡಿರ್ತೀವ? ಪಕ್ಕದಲ್ಲೇ ತಾನೇ ಕೂತ್ಕೊಂಡು ಹೋಗೋದು. ಯಾಕೆ ಅವಮಾನ ಆಗುತ್ತೆ ಅಂತ ಏನೇನೋ ಮಾತಾಡ್ತಿದ್ಯಾ? ಅವಮಾನ ಆಗದೆ ಇರೋದಕ್ಕೆ ಇನ್ನೇನು ಉಳಿಸಿದ್ದೀರಾ ಹೇಳಿ? ನೋಡು, ನೀನ್ ಹುಷಾರಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ಆಟೋದಲ್ಲಿ ಹೋಗಿ ಅಷ್ಟೇ. ಅಲ್ಲ ಸರ್ಸು, ಗಾಡಿ ಓಡ್ಸಕ್ ಆಗದೆ ಇರೋಷ್ಟು ನಾನು ಹುಷಾರ್ ತಪ್ಪಿಲ್ಲ. ನಾನೆಲ್ಲ ನೋಡ್ಕೋತೀನಿ. ಮೈನವ್ರೆ, ಬನ್ನಿ ಹೋಗೋಣ. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ. ಧ್ರುವರೇ, ಏನಾಯ್ತು? ಇರಿ, ಚೆಕ್ ಮಾಡ್ತೀನಿ. ಅಯ್ಯೋ, ಮೊಳೆ ಚುಚ್ಕೊಂಡು ಪಂಚರ್ ಆಗಿದೆ. ಅಯ್ಯೋ, ಇವಾಗ ಹೇಗೆ ಹೋಗೋದು? ನಾನು ಅದೇ ಯೋಚನೆ ಮಾಡ್ತಿದ್ದೀನಿ. ನೀವು ಪುಷ್ಪಕ್ ಸರ್ಗೆ ಎಷ್ಟು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೀರಾ? ನಾನೇನು ಹೇಳಿಲ್ಲ ಧ್ರುವ ಅವರೇ. ಅವ್ರಿಗೆ ನಿಮ್ಮ ಮೇಲೆ ಕೋಪ ಆಯ್ತಾ ಅಲ್ವಾ? ಆ ಕೋಪದಲ್ಲಿ ಮನೆ ಬಿಟ್ಟು ಎಲ್ಲಿಗಾದ್ರೂ ಹೋಗ್ಬಿಡ್ಬೋದು. ಅದಕ್ಕೆ ನಾನೇನು ಹೇಳಿಲ್ಲ. ನೀವು ಹೇಳೋದು ಸರಿನೇ, ಅಲ್ಲೇ ಹೋಗಿ ಮಾತಾಡೋದೇ ಒಳ್ಳೇದು. ಒಂದು ಕೆಲಸ ಮಾಡೋಣ, ಇದನ್ನ ತಳ್ಕೊಂಡು ಬರ್ತೀನಿ. ಮುಂದೆ ಎಲ್ಲಾದ್ರೂ ಪಂಚರ್ ಅಂಗಡಿ ಇರುತ್ತೆ, ಅಲ್ಲಿ ಪಂಚರ್ ಹಾಕ್ಸ್ಕೊಂಡು ಹೋಗೋಣ. ಧ್ರುವ ಅವರೇ, ನೀವ್ ಅಲ್ಲಿಗೆ ಹೋಗ್ತಿದ್ದಂಗೆ ಪುಷ್ಪಕ್ ಸರ್ಗ್ ನಿಮ್ ಮೇಲೆ ಕೋಪ ಬರ್ಬೋದು. ಅಲ್ಲಿ ಏನ್ ಬೇಕಿದ್ರು ನಡಿಬೋದು. ನೋಡಿ, ನೀವು ಸ್ವಲ್ಪ ತಾಳ್ಮೆಯಿಂದ ಸಮಾಧಾನದಿಂದ ಅಲ್ಲಿ ಇರ್ಬೇಕಾಗತ್ತೆ, ಸರಿನಾ? ಪುಷ್ಪಕ್ ಸರ್ ನನ್ನ ಮೇಲೆ ಕೋಪಿಸ್ಕೊಂಡಿರೋದು ನನ್ಗೇನು ಹೊಸ್ತೇನಲ್ಲ. ನಿನ್ನೆ ನಿಮ್ ಜೊತೆ ಪುಷ್ಪಕ್ ಸರ್ ನಡ್ಕೊಂಡಿದ್ದು, ಮಾತಾಡಿದ್ ನೋಡಿದಾಗ ನನ್ಗೆಷ್ಟು ಕೋಪ ಬಂತು ಗೊತ್ತಾ? ಅಷ್ಟೊಂದ್ ತಾಳ್ಮೆಯಿಂದ ನಿಮ್ಗಿರಕ್ ಹೇಗ್ ಸಾಧ್ಯ ಆಯ್ತು? ಇಲ್ಲಿ ಪುಷ್ಪಕ್ ಸರ್ ನನ್ನ ಹಾಸ್ಟೆಲ್ ಹತ್ರ ಬಿಟ್ಟು ಹೋದ್ಮೇಲೆ ನನಗ್ ರಾತ್ರಿ ಎಲ್ಲ ನಿದ್ದೆನೆ ಬರ್ಲಿಲ್ಲ. ಕಣ್ ಮುಚ್ಚಿದ್ರೆ ಸಾಕು, ಅವ್ರು ನಿಮಗ್ ಹೊಡ್ತಿದ್ದೆ ನೆನ್ಪಾಗ್ತಿತ್ತು. ಧ್ರುವರೇ, ಪುಷ್ಪಕ್ ಸರು ಅಷ್ಟು ಕೋಪ ಮಾಡ್ಕೊಂಡಿರೋದ್ನ ನಾನು ಇಲ್ಲಿ ಗಂಟ ನೋಡೇ ಇಲ್ಲ. ಅದಕ್ಕೆ ಇದ್ನ ಹೀಗೆ ಬಿಟ್ರೆ ಆಗಲ್ಲ. ಇದಕ್ಕೇನಾದ್ರೂ ಪರಿಹಾರ ಹುಡುಕ್ಬೇಕು ಅಂತ ನಿಮ್ಮಮ್ಮ ಏನಂದ್ರೂ ಪರವಾಗಿಲ್ಲ ಅಂತ ನಾನ್ ನಿಮ್ಮನ್ನ ಕರ್ಕೊಂಡ್ ಬಂದ್ಬಿಟ್ಟೆ. ನನಗೂ ಅಷ್ಟೇ ಮೈನವ್ರೆ. ಈ ವಿಷಯ ಪುಷ್ಪಕ್ ಸರ್ಗೆ ಹೇಗೆ ಗೊತ್ತಾಯ್ತು ಅಂತ ನಾನು ಆನಂದಿಂದ ತಿಳ್ಕೊಂಡ್ಮೇಲೆ ನೀವೇನ್ ಮಾಡ್ತಿರೋ ಅಂತ ನಾನು ಯೋಚನೆ ಮಾಡಿ ಮಾಡಿ ರಾತ್ರಿ ಎಲ್ಲ ತಲೆ ಸಿಡ್ದು ಹೋಗಿತ್ತು. ಈಗ್ಲೂ ಅಷ್ಟೇ ಧ್ರುವ ಅವ್ರೆ, ನೀವು ಮಾಡ್ದಿರೋ ತಪ್ಪಿಗೆ ನಿಮ್ ಮೇಲೆ ಅಪವಾದ ಹೊರಿಸಿ ಅವ್ರು ನಿಮ್ ಮೇಲೆ ಕೋಪ ಮಾಡ್ಕೋಬಹುದು, ಬೈಬೋದು, ಹೊಡಿಬೋದು, ಏನ್ ಬೇಕಿದ್ರೂ ನಡಿಬೋದು. ಆದ್ರೆ ನೀವ್ ಮಾತ್ರ ತಾಳ್ಮೆ ಕಳ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು. ಮೈನವ್ರೆ, ನಿಮ್ಗೆ ಪುಷ್ಪಕ್ ಸರಲ್ಲಿರೋ ಕೋಪ ಮಾತ್ರ ಕಾಣಿಸ್ತಾ ಇದೆ. ಆದ್ರೆ ಅದ್ರ ಹಿಂದೆ ಇರೋ ನ್ಯಾಯನ ನೀವ್ ಅರ್ಥ ಮಾಡ್ಕೋತಾ ಇಲ್ಲ. ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಅವ್ರು ನನಗಿಂತ ಜಾಸ್ತಿ ನಿಮ್ಮ ಮೇಲೆ ಕಾಳಜಿ ತೋರಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅರ್ಥ ಆಗತ್ತೆ. ನೋಡಿ, ಒಂದು ವಿಷಯ ತಪ್ಪಾಗಿದೆ. ಅವ್ರಿಗೆ ವಿಷಯ ಗೊತ್ತಾಗಿದ ತಕ್ಷಣ ಇದ್ರ ಹಿಂದೆ ಇರೋ ಕಾರಣಕರ್ತ ನಾನು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನನಗೆ ಗೊತ್ತು, ಪ್ರೀತಿ ಇರೋ ಕಡೆ ಕೋಪ ಇದ್ದೇ ಇರತ್ತೆ. ಅದಕ್ಕೆ ಅವ್ರು ನನ್ನ ಮೇಲೆ ಕೋಪಿಸ್ಕೊಂಡಿದ್ದಾರೆ ಅಷ್ಟೇ. ಅವ್ರು ಹೇಗೆ ಮಾತಾಡ್ಲಿ, ನನ್ನ ಹೊಡಿಲಿ, ಬೈಲಿ, ಏನೇ ಮಾಡ್ಲಿ, ನಾನ್ ಮಾತ್ರ
ಅವ್ರ ಮೇಲೆ ಕೋಪ ತೋರ್ಸಲ್ಲ, ನಾನು ಮಾತ್ರ ತಾಳ್ಮೆ ಕಳ್ಕೊಳ್ಳಲ್ಲ. ಸರಿ, ಬನ್ನಿ ಹೋಗೋಣ.